ವೀಕ್ಷಕರೇ ನಮಸ್ತೆ. ಈ ಸುಳ್ಯ ತಾಲೂಕಿನಲ್ಲಿ ಯುವಜನ ಆಂದೋಲನ ಅತ್ಯಂತ ಪ್ರಬಲವಾಗಿ ಇರುವಂಥದ್ದು. ಸಮೃದ್ಧವಾದ ಕಾರ್ಯಕ್ರಮಗಳು ಈ ಭಾಗದಲ್ಲಿ ನಡೆಯುವಂಥದ್ದು. ಅದು ಯುವಜನ ಸಂಯುಕ್ತ ಮಂಡಳಿಯ ಸಾರಥ್ಯದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಸುಳ್ಯದಲ್ಲಿ ಈ ಆಂದೋಲನ ಸಕ್ರಿಯವಾಗಿದೆ. ಈಗ ನಾವಿರುವಂಥದ್ದು ಪಂಜದಲ್ಲಿ. ಜನವರಿ 17 ಮತ್ತು 18ರಂದು ಪಂಜ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ, ಅಂದರೆ ಈಗ ನಾವು ನಿಂತಿರುವಂತಹ ಸ್ಥಳದಲ್ಲಿ ರಾಜ್ಯ ಮಟ್ಟದ ಯುವ ಸಂಭ್ರಮ 2025 ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ, ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಒಕ್ಕೂಟ ಮತ್ತು ಬಹಳ ಮುಖ್ಯವಾಗಿ ಸುಳ್ಯ ತಾಲೂಕು ಯುವಜನ ಸಂಯುಕ್ತ ಮಂಡಳಿ ಇದರ ನೇತೃತ್ವದಲ್ಲಿ ನಡೆಯುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ, ಅದೇ ರೀತಿಯಲ್ಲಿ ಜನಪದ ವೈವಿಧ್ಯ, ಬೇರೆ ಬೇರೆ ಕಾರ್ಯಕ್ರಮಗಳು, ಬೇರೆ ಬೇರೆ ಮೇಳಗಳು, ಪ್ರದರ್ಶನಗಳು ಎಲ್ಲವೂ ಕೂಡ ನಡೀಲಿಕ್ಕಿದೆ. ಯಾವ ರೀತಿ ಇದಕ್ಕೆ ಸಿದ್ಧತೆಗಳು ನಡೆದಿದ್ದಾವೆ, ಏನೆಲ್ಲ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಅನ್ನುವುದನ್ನು ವಿವರವನ್ನು ತಿಳ್ಕೊಳ್ಳೋಣ ಬನ್ನಿ. ಮುಖ್ಯವಾಗಿ ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಸುಳ್ಯ ತಾಲೂಕು ಯುವಜನ ಸಂಯುಕ್ತ ಮಂಡಳಿ. ಈಗಾಗಲೇ ಉಲ್ಲೇಖಿಸಿದ ಕಳೆದ ಅನೇಕ ವರ್ಷಗಳಿಂದ ತುಂಬ ಪ್ರಬಲವಾಗಿ ಈ ಭಾಗದಲ್ಲಿ ಈ ಒಂದು ಸಂಘಟನೆ ಇದೆ. ನಮ್ಮೊಂದಿಗೆ ಯುವಜನ ಸಂಯುಕ್ತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಪವನ್ ಪಲ್ಲತ್ತಡ್ಕ ಅವರಿದ್ದಾರೆ. ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯದರ್ಶಿ ವಿಜಯ್ ಹಿರಿಯಡ್ಕ ಇದ್ದಾರೆ. ಜೊತೆಗೆ ನಿರ್ದೇಶಕರುಗಳಾದ ಆದರ್ಶ ಚಿದ್ಗಲ್ಲು, ಅದೇ ರೀತಿಯಲ್ಲಿ ಜನಾರ್ದನ ನಾಗತೀರ್ಥ ಅವರು ಕೂಡ ಇದ್ದಾರೆ. ಪವನ್, ಬಹುಶಃ ಸುಳ್ಯ ತಾಲೂಕಿನಲ್ಲಿ ಮೊದಲ ಬಾರಿಗೆ ಬಹುಶಃ ಈ ಒಂದು ಕಾರ್ಯಕ್ರಮ, ಇಂಥ ಕಾರ್ಯಕ್ರಮ ಯೋಜನಾ ಒಕ್ಕೂಟದ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಹೇಗೆ ಸಿದ್ಧತೆಗಳು ನಡೀತಾವೆ, ಏನೆಲ್ಲ ಕಾರ್ಯಕ್ರಮ ಇರ್ತದೆ? ನಮ್ಮೊಂದಿಗೆ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ರಿಜಿಸ್ಟರ್ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ರಿಜಿಸ್ಟರ್ ಮಂಗಳೂರು ಇದರ ಸಹಯೋಗದೊಂದಿಗೆ ಯುವಜನ ಸಂಯುಕ್ತ ಮಂಡಳಿಯ ವತಿಯಿಂದ ರಾಜ್ಯ ಮಟ್ಟದ ಯುವ ಸಂಭ್ರಮ ಕಾರ್ಯಕ್ರಮವನ್ನು ಇದು ಸುಳ್ಯ ತಾಲೂಕಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಇದನ್ನು ಹಮ್ಮಿಕೊಂಡಿದ್ದೇವೆ. ಇದು ಬಹಳ ಅತ್ಯುತ್ತಮ ರೀತಿಯಲ್ಲಿ ಪೂರ್ವ ಸಿದ್ಧತೆ ಆಗ್ತಾ ಉಂಟು. ನಮಗೆ ಇಲ್ಲಿ ವಸ್ತು ಮೇಳ ಆಗಿರ್ಬೋದು, ವಸ್ತು ಪ್ರದರ್ಶನ ಆಗಿರ್ಬೋದು, ಆಹಾರ ಮೇಳ, ಕೃಷಿ ಮೇಳ, ಜಾನುವಾರು ಮೇಳ, ಅಲ್ಲದೆ ವಾಹನ ಸಾಲ ಮೇಳ, ವಾಹನ ಮೇಳ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ರಾಜ್ಯ ಪ್ರಶಸ್ತಿ, ಯುವ ಪ್ರಶಸ್ತಿ ವಿತರಣೆ ಹಾಗೂ ಸಾಂಘಿಕ ಪ್ರಶಸ್ತಿ ವಿತರಣೆ. ಅದು ಪ್ರತಿ ವರ್ಷ ಬೇರೆ ಬೇರೆ ಕಡೆ ಆಗ್ತದೆ, ಅದು ಸುಳ್ಯದಲ್ಲಿ ಆಗುವಂಥದ್ದು. ಹೌದು, ಇದು ಕರ್ನಾಟಕ ರಾಜ್ಯ ಒಕ್ಕೂಟದಿಂದ ನೀಡುವಂಥದ್ದು. ಇದು ಯುವ ಪ್ರಶಸ್ತಿ ವಿತರಣೆಯನ್ನು ಇಲ್ಲಿ ಈ ವರ್ಷ ನಾವು ದಕ್ಷಿಣ ಕನ್ನಡದ ಸುಳ್ಯ ತಾಲೂಕಿನ ಪಂಜದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ 31 ಜಿಲ್ಲೆಯಿಂದ ಒಬ್ಬೊಬ್ಬರಿಗೆ ನಾವು ಯುವ ಪ್ರಶಸ್ತಿಯನ್ನು ನೀಡ್ತಿದ್ದೇವೆ. ಇಬ್ಬರಿಗೆ 2-3 ಸಂಘ ಸಂಸ್ಥೆಗೆ ಸಾಂಘಿಕ ಪ್ರಶಸ್ತಿಯನ್ನು ನೀಡ್ತೇವೆ. ಜೊತೆಗೆ ನಮ್ಮ ಸುಳ್ಯ ತಾಲೂಕಿನಿಗೆ ಎಲ್ಲರಿಗೆ ಗೊತ್ತಿರ್ಬೋದು, ಪಂಚಸಪ್ತತಿ 75 ದಿನಗಳ ಸ್ವಚ್ಛತಾ ಕಾರ್ಯಕ್ರಮ, ಆ ಕಾರ್ಯಕ್ರಮದ ಬಹುಮಾನ ವಿತರಣೆಯನ್ನು ಈ ಯುವ ಸಂಭ್ರಮ ವೇದಿಕೆಯಲ್ಲಿ ನೀಡಲಿದ್ದೇವೆ. 2 ತಂಡಗಳಿಗೆ ಯುವಕ ಮಂಡಲದಲ್ಲಿ ಬೇರೆ ಬೇರೆ ಪ್ರಥಮ ಬಹುಮಾನ ಹಾಗೂ 5 ತಂಡಗಳಿಗೆ ನಮ್ಮ ಅತ್ಯುತ್ತಮವಾಗಿ ಕೊಡ್ತೇವೆ. ಮತ್ತು ಉಳಿದ ಎಲ್ಲ ತಂಡಗಳಿಗೆ ಪ್ರೋತ್ಸಾಹಕವಾಗಿ ನಾವು ಈ ಯುವ ಸಂಭ್ರಮ ವೇದಿಕೆಯಲ್ಲಿ ನಾವು ಬಹುಮಾನವನ್ನು ನೀಡಲಿದ್ದೇವೆ. ಎಸ್, ಸಾಧಾರಣ ಎಷ್ಟು ಮಂದಿ ಭಾಗವಹಿಸ್ತಾರೆ? ನಮ್ಮ ಈಗ ಅದ್ದೂರಿಯಾಗಿ ನಾವು 17 ಮತ್ತು 18ನೇ ತಾರೀಕಿನಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ 18ನೇ ತಾರೀಕಿನಂದು ನಾವು ಪಂಜ CA ಬ್ಯಾಂಕಿನಿಂದ ಪಂಜ ಈ ಭಾಗಕ್ಕೆ, ಪಂಜ ದೇವಸ್ಥಾನದ ಕಡೆಯವರೆಗೆ ನಮಗೆ ಅದ್ದೂರಿಯ ಮೆರವಣಿಗೆ ಬರ್ತದೆ. ಅದರಲ್ಲಿ ನಮ್ಮಲ್ಲಿ ಒಂದು 82 ಸಂಘ ಸಂಸ್ಥೆಗಳು ನಮ್ಮಲ್ಲಿ ಇವಾಗಲೇ ನಮ್ಮ ಸುಳ್ಯ ಯೋಜನಾ ಸಂಯುಕ್ತ ಮಂಡಳಿ ಅಡಿಯಲ್ಲಿ ನೋಂದಣಿ ಆಗಿದೆ. ಆ 82 ಯುವಕ ಮಂಡಳಗಳು ನಮ್ಮ ಈ ಮೆರವಣಿಗೆಗೆ ಭಾಗವಹಿಸ್ತಾರೆ. ವಿಶೇಷವಾಗಿ ಇದರಲ್ಲಿ ಚೆಂಡೆ ಆಗಿರ್ಬೋದು, ನಾಸಿಕ್ ಬ್ಯಾಂಡ್ ಆಗಿರ್ಬೋದು, ಹುಲಿವೇಷ ಆಗಿರ್ಬೋದು, ಡೊಳ್ಳು ಕುಣಿತ ಹಾಗೂ ವೀರಗಾಸೆ, ಹೀಗೆ ವಿವಿಧ ಜನಪದ ಶೈಲಿಯ ಪ್ರದರ್ಶನವನ್ನು ಜೊತೆಗೆ ಈ ಮೆರವಣಿಗೆಯಲ್ಲಿ ಬರ್ತಾರೆ. ಈ ಮೆರವಣಿಗೆಗೆ ನಮಗೆ 1,000ಕ್ಕೂ ಅಧಿಕ ಜನ ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಅಂತ ನಮಗೆ ವಿಶ್ವಾಸ ಉಂಟು. ಜೊತೆಗೆ ಕಾರ್ಯಕ್ರಮಕ್ಕೆ ನಮಗೆ 2 ದಿನದ ಕಾರ್ಯಕ್ರಮ ಆದ ಕಾರಣ ಮೊದಲ ದಿನ ನಮಗೆ 1,500 ಜನ ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಮರುದಿನ ನಮಗೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಆದ ಕಾರಣ 5,000ಕ್ಕೂ ಅಧಿಕ ಜನ ಸೇರ್ತಾರೆ ಅಂತ ನಮಗೆ ಒಂದು ಭರವಸೆ ಇದೆ. ಜೊತೆಗೆ ಜಾನಪದ ವೈವಿಧ್ಯ ಸ್ಪರ್ಧೆ ಕೂಡ ನಡೆಯಲಿತ್ತಲ್ಲ? ಹೌದು ಸರ್, ಖಂಡಿತ. ಈಗ 12 ಆಹ್ವಾನಿತ ತಂಡಗಳನ್ನು ಮಾಡಿದ್ದೇವೆ. ಯಾಕೆಂದರೆ ನಮಗೆ 31 ಜಿಲ್ಲೆಗೆ ನಾವು ಅವಕಾಶ ಕೊಟ್ಟರೆ ಈಗ ಸಮಯದ 10 ಗಂಟೆಗೆ ನಿಲ್ಲಿಸುವ ಕಾರಣ ನಾವು 12 ತಂಡಗಳಿಗೆ ಆಹ್ವಾನಿತ ಜಿಲ್ಲಾ ತಂಡಗಳಿಗೆ ಅವಕಾಶ ನೀಡಿದ್ದೇವೆ. ಅದಕ್ಕೆ ಪ್ರಥಮ ಬಹುಮಾನ 25,000, 20,000, 15,000 ಹಾಗೂ 10,000 ಬಹುಮಾನವನ್ನು ಇಟ್ಟಿದ್ದೇವೆ. ಮತ್ತು ಉಳಿದ ಪ್ರೋತ್ಸಾಹಕವಾಗಿ ನಾವು ಅವರನ್ನು ಗೌರವಿಸಲಿದ್ದೇವೆ. ಹಾಗೂ ನಮಗೆ ಈಗ ತಾನೇ ನಮಗೆ ಈ ಪೂರ್ವ ಸಿದ್ಧತೆಗೆ
ಅನೇಕ ಸಂಘ ಸಂಸ್ಥೆಗಳು ಸ್ಥಳೀಯ ಒಂದು 12 ಸಂಘ ಸಂಸ್ಥೆ ಈ ಭಾಗ ಪಂಜದ ಭಾಗ ಆಗಿರ್ಬೋದು, ಪಂಬೆತಾಡಿ ಭಾಗ ಆಗಿರ್ಬೋದು, ಬಲ್ಪದ ಭಾಗದಿಂದ ಅನೇಕ ಸಂಘ ಸಂಸ್ಥೆಗಳು ಈ ಪೂರ್ವ ಸಿದ್ಧತೆಗೆ ನಮಗೆ ಎಲ್ಲರೂ ನಮಗೆ ಸಹಕಾರ ನೀಡ್ತಾರೆ. ವಿಶೇಷವಾಗಿ ನಾವು ಯುವಜನ ಸಂಯುಕ್ತ ಮಂಡಳಿ ಅಡಿಯಲ್ಲಿ ಇಲ್ಲದ ಸಂಘ ಸಂಸ್ಥೆ ಅಂತೇಳಿ ವಿಶೇಷವಾಗಿ ನಾನು ಅವರನ್ನು ಹೇಳಲೇಬೇಕು. ಲಯನ್ಸ್ ಕ್ಲಬ್ ಪಂಜ ಹಾಗೂ JCI ಹಾಗೂ ಮಹಿಳಾ ಮಂಡಳಗಳು ಅವರು ನಮ್ಮ ಜೊತೆಗೆ ಸೇರಿ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ ಅಂತ ಹೇಳಿದರೆ ಬಹಳ ಖುಷಿ ಆಗ್ತಾ ಉಂಟು. ನಮ್ಮ ಯುವಜನ ಸಂಯುಕ್ತ ಮಂಡಳಿಯ ಪದಾಧಿಕಾರಿಗಳು, ನಿರ್ದೇಶಕರು ಹಾಗೂ ಪೂರ್ವ ಅಧ್ಯಕ್ಷರು, ಗೌರವ ಸಲಹೆಗಾರರು ನಮ್ಮ ಆಮಂತ್ರಣ ಪತ್ರಿಕೆಯನ್ನು ಇಡೀ ಸುಳ್ಯದ ಎಲ್ಲ ಕಡೆಗೆ ಪ್ರಚಾರ ನೀಡಲು ಅವರು ನಮ್ಮ ಜೊತೆ ಸಹಕಾರ ನೀಡ್ತಿದ್ದಾರೆ. ಅಲ್ಲದೆ ಸುಳ್ಯ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ಆಮಂತ್ರಣ ಪತ್ರಿಕೆ ನೀಡಲು ಸಹಕರಿಸುತ್ತಿದ್ದಾರೆ. ಅವರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ಹೆಚ್ಚಿನ ಪ್ರಚಾರವನ್ನು ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೊತೆಗೆ ಎಲ್ಲರೂ ಸೇರಿಕೊಳ್ಳಿ ಎಂದು ಹೇಳ್ತಾ ವಿನಂತಿಸುತ್ತೇವೆ. ಈಗಾಗಲೇ ಉಲ್ಲೇಖಿಸಿದ ಹಾಗೆ ಯುವಜನ ಸಂಯುಕ್ತ ಮಂಡಳಿ ಸಾಂಸ್ಕೃತಿಕ ಕಾರ್ಯದರ್ಶಿ ಮತ್ತು ಈ ಸಂಘಟನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ವಿಜಯ್ ಹಿರಿಯಡ್ಕ ಕೂಡ ನಮ್ಮೊಂದಿಗಿದ್ದಾರೆ. ಒಟ್ಟು ಈ 2 ದಿನದ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಗಣ್ಯರು ಭಾಗವಹಿಸ್ತಾರೆ ವಿಜೇಶ್? 17ನೇ ತಾರೀಕು ಅಪರಾಹ್ನದಿಂದ ಪ್ರಾರಂಭಗೊಳ್ಳುವ ಈ ಕಾರ್ಯಕ್ರಮ 18ರ ಸಾಯಂಕಾಲದವರೆಗೆ ಒಟ್ಟು 3 ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದರಲ್ಲಿ ನಮ್ಮ ಕೇಂದ್ರದ ಸಚಿವರುಗಳು, ಮಾಜಿ ಸಚಿವರು ಹಾಗೂ ರಾಜ್ಯದ ಮಂತ್ರಿಗಳು, ಹಾಗೆಯೇ ಎಲ್ಲ ನಮ್ಮ ಜಿಲ್ಲೆಯ ಹಾಗೂ ಕೊಡಗು ಜಿಲ್ಲೆಯ ಎಲ್ಲ ಶಾಸಕರುಗಳು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆಯೇ ಮತ್ತು ಈ ಭಾಗದ ಎಲ್ಲ ಹಿರಿಯ ಮುಖಂಡರುಗಳಿಗೂ ಕೂಡ ನಮ್ಮೊಂದಿಗೆ ಒಟ್ಟು 60 ಮಂದಿ ಗಣ್ಯ ಅತಿಥಿಗಳನ್ನು ನಾವು ಆಹ್ವಾನಿಸಿದ್ದೇವೆ. ಇದೊಂದು ರಾಜ್ಯ ಮಟ್ಟದ ಒಂದು ಬೃಹತ್ ಕಾರ್ಯಕ್ರಮ ಪಂಜದಲ್ಲಿ ನಡೀತಾ ಇರುವಂಥದ್ದು. ಇದರ ಸಂಘಟನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ನ್ಯಾಯವಾದಿ ಮತ್ತು ಯುವಜನ ಸಂಯುಕ್ತ ಮಂಡಳಿಯ ಪೂರ್ವ ಅಧ್ಯಕ್ಷರು ಆಗಿರುವಂಥ ದಿಲೀಪ್ ಬಾಬುಲುಬೆಟ್ಟು ನಮ್ಮೊಂದಿಗಿದ್ದಾರೆ. ಮತ್ತೊಮ್ಮೆ ಪಂಜ ಅದ್ದೂರಿಯ ಒಂದು ಕಾರ್ಯಕ್ರಮಕ್ಕೆ ರೆಡಿಯಾಗ್ತಾ ಇದೆ. ಹೇಗೆ ನಡೀತಾ ಇದೆ ಸಿದ್ಧತೆ? ಖಂಡಿತವಾಗಲೂ ಇದು ನಮಗೆ ನಮ್ಮ ಒಂದು ಪಂಜ ಈ ಒಂದು ಕ್ಷೇತ್ರದಲ್ಲಿ ಆಗುವಂಥದ್ದು ನಮಗೆ ಸಂತೋಷ ಆಗ್ತಾ ಇದೆ. ರಾಜ್ಯ ಯುವಜನ ಒಕ್ಕೂಟಗಳ ಮತ್ತು ಜಿಲ್ಲಾ ಒಕ್ಕೂಟ ಹಾಗೂ ನಮ್ಮ ಯುವಜನ ಸಂಯುಕ್ತ ಮಂಡಳಿ ಇದರ ಜಂಟಿ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಆಗ್ತಿರುವಂಥದ್ದು ನಿಜವಾಗ್ಲೂ ಒಂದು ಸಂಭ್ರಮ. ಯಾಕೆಂತ ಹೇಳಿದರೆ ಒಂದು ಸುಳ್ಯದ ತಾಲೂಕಿರ್ಬೋದು, ಜಿಲ್ಲೆಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಇಂಥ ಒಂದು ಸುಮಾರು ಒಂದು 31 ಜಿಲ್ಲೆಗಳ ಪ್ರಶಸ್ತಿ ಪ್ರದಾನ ಮಾಡುವಂಥದ್ದು. ಹಾಗೆಯೇ ನಮ್ಮ ಯುವಜನ ಸಂಯುಕ್ತ ಮಂಡಳಿ ಅಧ್ಯಕ್ಷರು, ಈಗಿನ ಕ್ರಿಯಾಶೀಲ ಅಧ್ಯಕ್ಷ, ಅವರ ಒಂದು ಮುತುವರ್ಜಿಯಲ್ಲಿ ಬಹಳ ಒಂದು ಉತ್ಸುಕತೆಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಹಲವಾರು ಸಂಚಾಲಕರನ್ನು ಮಾಡಿಕೊಂಡು ಇಲ್ಲಿ ನಡೆಯುವಂಥ ಸ್ಟಾಲ್ಗಳಿರ್ಬೋದು, ವಾಹನ ಮೇಳ ಅಥವಾ ಕೃಷಿ ಮೇಳ, ಹೀಗೆ ಜಾನುವಾರು ಮೇಳ, ಬೇರೆ ಬೇರೆ ವಾಹನ ಮೇಳಗಳು, ಈ ರೀತಿಯಾಗಿ ಬೇರೆ ಬೇರೆ ಒಂದು ಸಂಚಾಲಕರನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ಒಟ್ಟಿನಲ್ಲಿ ಒಂದು ಒಳ್ಳೆಯ ಸಂಘಟನೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಅದರ ಪ್ರಮುಖವಾಗಿ ನಮ್ಮ ಇಲ್ಲಿಯ ಕೃಷಿ ಮೇಳದ ಬಗ್ಗೆ ನಮ್ಮ ಸವಿತಾ ಮೂಡೂರವರ ಜವಾಬ್ದಾರಿಯನ್ನು ಕೊಂಡಿದ್ದಾರೆ. ಈಗಾಗಲೇ ಉಲ್ಲೇಖಿಸಿದ ಹಾಗೆ ಕೃಷಿ ಮೇಳ ಸಹಿತ ಅನೇಕ ಮೇಳಗಳು, ವಸ್ತು ಪ್ರದರ್ಶನ ಮೇಳಗಳು ಎಲ್ಲವೂ ಕೂಡ ನಡೀಲಿಕ್ಕಿದೆ. ಈ ಕೃಷಿ ಮೇಳದ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂಥ ಸವಿತಾ ಮೂಡೂರು ನಮ್ಮ ಜೊತೆಗಿದ್ದಾರೆ. ಏನೆಲ್ಲ ವಿಶೇಷತೆಗಳು ಈ ಒಂದು ಕೃಷಿ ಮೇಳದಲ್ಲಿ ಇರ್ತದೆ ಸವಿತಾ? ಭಾಳ ಮುಖ್ಯವಾಗಿ ಈ ಪಂಜ ಪರಿಸರ ಕೃಷಿಕರದೇ ಊರು. ಈ ರಾಜ್ಯ ಮಟ್ಟದ ಪ್ರಪ್ರಥಮ ಬಾರಿಗೆ ಪಂಜದಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ನಮ್ಮೂರಿನ ರೈತರಿಗೆ ಅವಕಾಶ ನೀಡುವ ನಿಟ್ಟಿನಲ್ಲಿ ಒಂದು ಕೃಷಿ ವಸ್ತು ಪ್ರದರ್ಶನವನ್ನು ಮಾಡಿದ್ದೇವೆ. ಈ ಕೃಷಿ ವಸ್ತು ಪ್ರದರ್ಶನದಲ್ಲಿ ನಮ್ಮ ಪಂಜ ಪರಿವಾರ ರೈತ ಉತ್ಪಾದಕರ ಕಂಪನಿ ಇವರ ಸಹಯೋಗದಲ್ಲಿ ನಡೀತದೆ. ಅದರಲ್ಲಿ ಮುಖ್ಯವಾಗಿ ನಾವು ನಮ್ಮ ಕೃಷಿಕರು ಮನೆಯಲ್ಲಿಯೇ ಬೆಳೆಸಿದ ಕೃಷಿ ಉತ್ಪನ್ನಗಳ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಇದೆ ಮತ್ತು ಅದರಲ್ಲಿ ಸ್ಪರ್ಧೆ ಇದೆ. ಉದಾಹರಣೆಗೆ ನಮ್ಮ ಇಲ್ಲಿ ಪ್ರಮುಖ ವಾಣಿಜ್ಯ ಬೆಳೆಯಾದ ಅಡಿಕೆಯನ್ನು ತಮ್ಮ ತೋಟದಲ್ಲಿ ಬೆಳೆದ ದೊಡ್ಡ ಗೊನೆ ಅಡಿಕೆಯನ್ನು ತಂದು ಇಲ್ಲಿ ಪ್ರದರ್ಶನಕ್ಕೆ ಇಡ್ಬೋದು. ನಾವು ಅದನ್ನು ತೂಕದ ಆಧಾರದಲ್ಲಿ ಗುರುತಿಸಿ ಅದಕ್ಕೆ ಬಹುಮಾನ ನೀಡ್ತೇವೆ. ಅದೇ ರೀತಿ ತೆಂಗಿನಕಾಯಿ ಇರ್ಬೋದು, ಅಥವಾ ತರಕಾರಿಗಳಿರ್ಬೋದು, ಅಥವಾ ಹಣ್ಣು ಹಂಪಲುಗಳಿರ್ಬೋದು, ನಮ್ಮ ತೋಟದಲ್ಲಿ ಬರುವಂಥ ಬೇರೆ ಬೇರೆ ಉತ್ಪನ್ನಗಳಿಗೆ ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಇದೆ. ಕೃಷಿಕರು ಇದರಲ್ಲಿ ಭಾಗವಹಿಸಬೇಕು. ಭಾಳ ಮುಖ್ಯವಾಗಿ ಯಾಕಂತೇಳಿದರೆ ಇಡೀ ರಾಜ್ಯ ಮಟ್ಟದ ಪ್ರತಿನಿಧಿಗಳು ಇಲ್ಲಿ ಬರ್ತಾರೆ. ಅವರಿಗೆ ನಮ್ಮ ಊರಲ್ಲಿ ಏನು ಬೆಳೀತದೆ, ನಮ್ಮ ಊರಿನ ವಿಶೇಷತೆಯನ್ನು, ಕೃಷಿ ವಿಶೇಷತೆ ಎನ್ನುವುದನ್ನು ಪ್ರದರ್ಶನ ಮಾಡಲಿಕ್ಕೆ ಇದು ಅತ್ಯಂತ ಒಂದು ಉತ್ತಮ ಅವಕಾಶ.
ವಿಶೇಷವಾಗಿ ರಾಜ್ಯ ಮಟ್ಟದ ಈ ಯುವ ಸಂಭ್ರಮದಲ್ಲಿ ನಮ್ಮ ಹಳೆಯ ನೆನಪುಗಳು ಮರುಕಳಿಸಬೇಕಿದ್ರೆ ಅಲ್ಲಿ ಹಳೆಯ ವಸ್ತು ಪ್ರದರ್ಶನಗಳೆಲ್ಲ ನಡೀಬೇಕು. ಅದಕ್ಕೂ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂಥ ವಾಸುದೇವ ಮೇಲ್ಪಾಡಿಯವರು ನಮ್ಮ ಜೊತೆಗಿದ್ದಾರೆ. ಹೇಗೆ ನಡೀತದೆ ಈ ವಸ್ತು ಪ್ರದರ್ಶನ? ಅಂದರೆ ಯುವ ಸಂಭ್ರಮ 2022 ಯುವ ಸಂಭ್ರಮ ರಾಜ್ಯ ಮಟ್ಟದ ಈ ಕಾರ್ಯಕ್ರಮವನ್ನು ಮಾಡುವಾಗ ಒಂದು ವಿಶಿಷ್ಟ ರೀತಿಯಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಂಘಟಕರು ನಮಗೆ ಲಯನ್ಸ್ ಕ್ಲಬ್ಬಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಳೆ ವಸ್ತು ಸಂಗ್ರಹವನ್ನು ನಾವು ತಗೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಒಂದು ನಶಿಸಿ ಹೋಗುವ ಕೆಲವು ಅಮೂಲ್ಯವಾದ ವಸ್ತುಗಳನ್ನು ಯುವ ಜನತೆಗೆ ಒಂದು ಪ್ರದರ್ಶನ ನೀಡಿ ಆ ಒಂದು ಕ್ರಿಯಾಶೀಲತೆಯನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಒಂದು 3 ಜನರ ಅತ್ಯಂತ ಸುಮಾರು 500ಕ್ಕಿಂತ ಅಧಿಕ ಹಳೆ ವಸ್ತುಗಳನ್ನು ಸಂಗ್ರಹ ಮಾಡಿ ಅವರನ್ನು ಸಂಪರ್ಕಿಸಿ ಅವರು ಪ್ರದರ್ಶನಕ್ಕೆ ತರ್ತಾರೆ. ಅದೇ ರೀತಿ ಕರೆನ್ಸಿ, ಹಳೆಯ ಕರೆನ್ಸಿ, ವಿದೇಶಿ ಕರೆನ್ಸಿ, ಎಲ್ಲ ದೇಶದ ಕರೆನ್ಸಿಗಳನ್ನು ಸಂಗ್ರಹ ಮಾಡಿದಂಥ ಒಂದು ಕಲ್ಲಡ್ಕದ ಮೊಹಮ್ಮದ್ ಯಾಸಿರ್ ಎನ್ನುವ ಯುವಕ, ಅದು ಅದ್ಭುತ. ಅವರ ಒಂದು ಸಂಗ್ರಹ ಅಂತ ಹೇಳಿದರೆ ಅಷ್ಟು ಉಂಟು. ಅವರನ್ನು ಸಂಪರ್ಕಿಸಿ ಅವರು ಕೂಡ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅದೊಂದು ಯುವಕರಿಗೆ, ಯುವ ಜನತೆಗೆ ಒಂದು ಪ್ರದರ್ಶನ ನೀಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೂಡ ಬರ್ತಾರೆ. ಅದೇ ಸುಬ್ರಹ್ಮಣ್ಯ KG ನಿವೃತ್ತ ಶಿಕ್ಷಕರು, ಅವರು ಕೂಡ ಸುಮಾರು 500ಕ್ಕಿಂತ ಅಧಿಕ ಹಳೆಯ ವಸ್ತು ಕೂಡ ಅವರ ಹತ್ರ ಸಂಗ್ರಹ ಇದೆ. ಅವರು ಕೂಡ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತರ್ತಾರೆ. ಅದಲ್ಲದೆ ಮತ್ತೆ ಒಂದು 50 ವರ್ಷದ ಹಿಂದೆಯಿಂದ ಕಂಬಳಗಳ ಕೋಣಗಳನ್ನು ಓಡಿಸಿದಂತಹ ವ್ಯಕ್ತಿ, ಅದು ಕಂಬಳಕ್ಕೆ ಬೇಕಾದ ಸಲಕರಣೆಗಳು, ನಗಣಾಯರ್ ಇರ್ಬೋದು ಅಥವಾ ಬೆತ್ತ ಇರ್ಬೋದು, ಆ ಎಲ್ಲ ಪ್ರದರ್ಶನವನ್ನು ಕೂಡ ಅದನ್ನು ಕೂಡ ನೀಡಲಿಕ್ಕಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ಯುವ ಜನತೆಗೆ ಪಂಜ ಪರಿಸರದಲ್ಲಿ ಒಂದು ವಿಶಿಷ್ಟ ರೀತಿಯಲ್ಲಿ ಒಂದು ಎಲ್ಲ ಹಳೆಯ ಸಂಘವನ್ನು ನೀಡಬೇಕು ಎನ್ನುವ ದೃಷ್ಟಿಯಿಂದ ನಾವೆಲ್ಲ ತಯಾರು ಮಾಡಿದ್ದೇವೆ. ಓಕೆ, ಈ ಒಂದು ಬೃಹತ್ ಕಾರ್ಯಕ್ರಮದ ಆರ್ಥಿಕ ಸಮಿತಿ ಸಂಚಾಲಕರು ಮತ್ತು ವಿಭಾಗದ ನಾಯಕರು ಆಗಿರುವ ಸಂತೋಷ್ ಜಾಕಿ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಹೇಗೆ ನಡೀತಾ ಇದೆ ಈ ಒಂದು ರಾಜ್ಯ ಮಟ್ಟದ ಯುವ ಸಂಭ್ರಮ ಕಾರ್ಯಕ್ರಮ ಪಂಜದಲ್ಲಿ ನಡೆಸಿರುವುದು ನಮಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಯಾಕೆಂತೇಳಿದರೆ ಈ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಪಂಜದಲ್ಲಿ ಒಂದು ಈ ರಾಜ್ಯ ಮಟ್ಟದ, ಅದು ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಯುವಕ ಸಂಘಟನೆಯಲ್ಲಿ ಸುಳ್ಯ ತಾಲೂಕು ಬಲಿಷ್ಠವಾಗಿರುವಂಥ ಯುವ ಸಂಘಟನೆ, ಅದರಲ್ಲಿ ಯುವಜನ ಸಂಯುಕ್ತ ಮಂಡಳಿ ಸುಳ್ಯದವರು ಪಂಜದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೀಲಿಕ್ಕೆ ಇಲ್ಲಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡಿದ್ದೇವೆ. ಯಾಕೆಂದರೆ ಪಂಜದಲ್ಲಿ ನಡೆಯುವಂಥ ಕಾರ್ಯಕ್ರಮ ಎಲ್ಲವೂ ಕಾರ್ಯಕ್ರಮ ಇಷ್ಟವರೆಗೆ ಯಶಸ್ವಿಯಾಗಿದೆ. ಆ ರೀತಿಯಲ್ಲಿ ಈ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವೆಲ್ಲ ಈ ಭಾಗದ ಸಂಘಟಕರು ಯಾರಲ್ಲಿದ್ದಾರೆ ನಾವೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲ ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಆರ್ಥಿಕವಾಗಿ ಕೂಡ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 15 ಲಕ್ಷದಷ್ಟು ಈ ಒಂದು ರಾಜ್ಯ ಮಟ್ಟದ ಯೋಜನೆ ನಡೆಸಬೇಕಾದ್ರೆ 15 ಲಕ್ಷ ರೂಪಾಯಿ ವೆಚ್ಚ ಬೇಕಾಗ್ತದೆ. ಹಾಗಾಗಿ ನಾವು ಭಾಳಷ್ಟು ದಾನಿಗಳನ್ನು ಮತ್ತು ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ನಾವು ಸಂಪರ್ಕವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಇನ್ನೂ ಕೂಡ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತದೆ ಅಂತೇಳುವಂಥ ವಿಶ್ವಾಸ ನನಗಿದೆ. ನಮ್ಮೊಂದಿಗೆ ಕೇಶವ ಖುದ್ದು ಅವರಿದ್ದಾರೆ. ಅವರು ಈ ಒಂದು ಏನು 2 ದಿನಗಳ ಈ ರಾಜ್ಯ ಮಟ್ಟದ ಈ ಸಂಭ್ರಮದ ವೇಳೆ ವಿವಿಧ ಸ್ಟಾಲ್ಗಳು ಕೂಡ ಬರಲಿಕ್ಕಿದೆ, ಅದರ ಜವಾಬ್ದಾರಿಯನ್ನು ವಹಿಸಿದೆ. ಆ ಕುರಿತ ಮಾಹಿತಿಗಳು. ಇವತ್ತು ರಾಜ್ಯ ಮಟ್ಟದ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಒಂದು 80 ಸ್ಟಾಲ್ನಷ್ಟು ನಾವು ಆಯೋಜಿಸಿದ್ದೇವೆ. ಈ ಸ್ಟಾಲಲ್ಲಿ ವಾಹನ ಮೇಳ ಇರ್ಬೋದು, ಅಥವಾ ಆಹಾರ ಮೇಳ, ಅಥವಾ ಇನ್ನಿತರ ವಸ್ತು ಪ್ರದರ್ಶನ, ಇದನ್ನೆಲ್ಲ ನಾವು ಆಯೋಜಿಸಿದ್ದೇವೆ. ಇದರಲ್ಲಿ ಸುಮಾರು ಒಂದು 50% ಈಗ 70 ಸ್ಟಾಲ್ಗಳಲ್ಲಿ ಸುಮಾರು 50% ಇವಾಗಲೇ ಬುಕ್ ಆಗಿದೆ. ಅದರಲ್ಲಿ ಇನ್ನೂ ಕೂಡ ಕೆಲವರು ಬರ್ತಾ ಇದ್ದಾರೆ. ಇನ್ನೊಂದು 17ರ ಒಳಗೆ ಜಾಸ್ತಿ ಹೆಚ್ಚಿನವದ್ದೆಲ್ಲ ಸುಮಾರು 100ರಷ್ಟು ಇವತ್ತು ಬುಕ್ ಆಗೋ ಅಂದಾಜಿದೆ. ಆದ್ದರಿಂದ ಈ ಒಂದು ಸಮಾವೇಶವು ಒಳ್ಳೆಯ ರೀತಿಯಲ್ಲಿ ನಡೆಯಬಹುದು ಅಂತೇಳಿ ನನ್ನ ಒಂದು ಅಪೇಕ್ಷೆ. ವೀಕ್ಷಕರೇ, ವಿಶೇಷವಾಗಿ ಈ ರಾಜ್ಯ ಮಟ್ಟದ ಯುವ ಸಂಭ್ರಮದಲ್ಲಿ ಅನೇಕ ಮೇಳಗಳ ಬಗ್ಗೆ ಈಗ ಮಾತನಾಡಿದ್ವಿ. ಇನ್ನೊಂದು ಮಿಶ್ರತಳಿ ಹೆಣ್ಣು ಕರುಗಳ ಒಂದು ಪ್ರದರ್ಶನ ಮೇಳ ಮತ್ತು ಸ್ಪರ್ಧೆ ಕೂಡ ನಡೆಯುವಂಥದ್ದು. ಆ ಕುರಿತ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವ ತೀರ್ಥಾನಂದ ಕೊಡಂಕಿರು ನಮ್ಮ ಜೊತೆಗಿದ್ದಾರೆ. ಆ ಕುರಿತ ವಿವರವನ್ನು ನೀಡ್ತಾರೆ. ಪಂಜದಲ್ಲಿ ವಿಶೇಷವಾಗಿ ಒಂದು ರಾಜ್ಯ ಮಟ್ಟದ ಯುವ ಸಂಭ್ರಮ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಅದಕ್ಕೆಲ್ಲ ತಯಾರಿಗಳು ಕೂಡ ಅತ್ಯಂತ ತುಂಬ ದಿನಗಳಿಂದ ನಡೀತಾ ಇದೆ. ಇದರಲ್ಲಿ ನಾವು ಒಂದು ಜಾನುವಾರು ಪ್ರದರ್ಶನವನ್ನು ಕೂಡ ಮಾಡುವ, ಇಲ್ಲಿ ಪಂಜದಲ್ಲಿ ಇತ್ತೀಚೆಗೆ ಇದನ್ನು ಒಂದು ಪರಿಚಯಿಸುವ ಅಂತ ಹೇಳಿ ಈ ಬಗ್ಗೆ ಒಂದು ನಿರ್ಣಯವನ್ನು ಮಾಡಿಕೊಂಡಿದ್ದು. ಅಂದರೆ ಮಿಶ್ರತಳಿಯ ಹೆಣ್ಣು ಕರುಗಳ ಪ್ರದರ್ಶನ ಮತ್ತು ಆ ಬೇರೆ ಬೇರೆ ವಿಭಾಗಗಳಲ್ಲಿ ಸ್ಪರ್ಧೆಗಳನ್ನು ನಡೆಸುವುದು. ಇದರ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದರೆ, ಈಗಾಗಲೇ ಹೈನುಗಾರಿಕೆ ನಮ್ಮ ಈ ಭಾಗದಲ್ಲಿ ತುಂಬ ಕಡಿಮೆ ಆಗ್ತಾ ಉಂಟು. ನಾವು ಬೇರೆ ಕಡೆಯಿಂದ ಹಾಲು ತಂದು ಇದು ಉಪಯೋಗ ಮಾಡುವಂಥ ಪರಿಸ್ಥಿತಿ ನಮಗೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಸ್ವಲ್ಪ ರೈತರನ್ನೊಂದು ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ, ಅವರಿಗೊಂದು ಸ್ಫೂರ್ತಿಯನ್ನು ತುಂಬುವ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಂಥ ಒಂದು ಪರಿಕಲ್ಪನೆಯನ್ನು ನಾವು ಮಾಡಿದ್ವಿ. ಮೊದಲಾಗಿ ಇದರಲ್ಲಿ ನಾವು
HF, ಜರ್ಸಿ ಮತ್ತು ದೇಸಿ ಈ 3 ವಿಭಾಗಗಳಿರ್ತದೆ. ಆ 3 ವಿಭಾಗಗಳಲ್ಲಿ ಕೂಡ ಮತ್ತೆ 3 ವಿಭಾಗಗಳಿದೆ. ಒಂದು 6 ತಿಂಗಳಿನಿಂದ ಒಳಗಿನ ವಿಭಾಗ, 6 ರಿಂದ 12 ತಿಂಗಳಿನ ಒಂದು ವಿಭಾಗ, 12 ತಿಂಗಳಿಂದ ಮೇಲ್ಪಟ್ಟ ವಿಭಾಗ, ಹಾಗೆ ಒಟ್ಟು HF, ಜರ್ಸಿ ಮತ್ತು ದೇಸಿಯಲ್ಲಿ ಒಟ್ಟು 9 ವಿಭಾಗಗಳಲ್ಲಿ ನಾವು ಸ್ಪರ್ಧೆಯನ್ನು ಮಾಡಲಿಕ್ಕಿದ್ದೇವೆ. ಅದಕ್ಕೆ ಪಶುಸಂಗೋಪನಾ ಇಲಾಖೆಯವರು ಕೂಡ ನಮಗೆ ಸಹಕಾರ ಕೊಡ್ತಾರೆ. ಇದರ ಜಜ್ಮೆಂಟ್ಗಳನ್ನು ಇದನ್ನೆಲ್ಲ ಅವರೇ ಮಾಡಲಿಕ್ಕಿದ್ದಾರೆ. ಡಾಕ್ಟರ್ಗಳು, ಪಶುಸಂಗೋಪನಾ ಇಲಾಖೆಯ ಡಾಕ್ಟರ್ಗಳು ಬಂದು ನಮ್ಮೊಂದಿಗೆ ಸಹಕಾರ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಪರಿವಾರ ಪಂಜ ರೈತೋತ್ಪಾದಕ ಕಂಪನಿ ಕೂಡ ಇದರ ಒಂದು ನಿರ್ವಹಣೆ ಮಾಡುವ ಜವಾಬ್ದಾರಿಯನ್ನು ಮಾಡ್ತಾ ಇದೆ. ಒಟ್ಟಿನಲ್ಲಿ ಒಂದು ರೈತರಿಗೆ ಸ್ಫೂರ್ತಿಯನ್ನು ತುಂಬಿ ಹೈನುಗಾರಿಕೆಯಲ್ಲಿ ಹೆಚ್ಚು ತೊಡಗಿಕೊಳ್ಳುವಂತಾಗಬೇಕು ಅನ್ನುವಂಥದ್ದು ನಮ್ಮ ಈ ಒಂದು ಜಾನುವಾರು ಪ್ರದರ್ಶನ ಮತ್ತು ಸ್ಪರ್ಧೆಯ ಮುಖ್ಯ ಉದ್ದೇಶ. ವೀಕ್ಷಕರ ಕೇಳಿದ್ರಲ್ಲ, ಇದು ಪಂಜದ ಇತಿಹಾಸದಲ್ಲಿ ಮತ್ತು ಸುಳ್ಯ ತಾಲೂಕಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ರಾಜ್ಯ ಮಟ್ಟದ ಯುವ ಸಂಭ್ರಮ, ಅಂದರೆ ಒಕ್ಕೂಟದ ವತಿಯಿಂದ ನಡೆಯುವಂಥ ಯುವ ಸಂಭ್ರಮ ಪ್ರಥಮ ಬಾರಿಗೆ ಆಯೋಜನೆಗೊಳ್ಳುವಂಥದ್ದು. ಅದಕ್ಕೆ ಪಂಜ ಸಾಕ್ಷಿಯಾಗ್ತಾ ಇದೆ. ಸಾಕಷ್ಟು ಸಿದ್ಧತೆಗಳು ತಾವು ಗಮನಿಸ್ತಾ ಇದ್ದೀರಿ. ಇನ್ನು 1-2 ದಿನಗಳು ಮಾತ್ರ ಇರುವಂಥದ್ದು. ಹಾಗಾಗಿ ಬೃಹತ್ ವೇದಿಕೆ, ಪೆಂಡಾಲ್ ಇರ್ಬೋದು, ಇಲ್ಲಿ ಸ್ಟಾರ್ಗಳ ವ್ಯವಸ್ಥೆ ಇರ್ಬೋದು, ವಿವಿಧ ಮೇಳಗಳ ವ್ಯವಸ್ಥೆ ಇರ್ಬೋದು, ಭೋಜನ ವ್ಯವಸ್ಥೆ ಇರ್ಬೋದು, ಎಲ್ಲಕ್ಕೂ ಕೂಡ ತುಂಬ ಒಂದು ವ್ಯವಸ್ಥಿತ ಸಿದ್ಧತೆಗಳು ನಡೀತಾ ಇವೆ. ಈ ಒಂದು ರಾಜ್ಯ ಮಟ್ಟದ ಯುವ ಸಂಭ್ರಮ ನಡೀತಾ ಇರುವಂಥ ಪಂಜಶ್ರೀ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದ ವಠಾರದ ಈ ಒಂದು ಸಭಾಂಗಣದಿಂದ ಕ್ಯಾಮರಾ ಪರ್ಸನ್ ಅನಿಲ್ ಸಂಪ ಜೊತೆ ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್, ಸುಳ್ಯ. ನಾನು ಪುತ್ತೂರಿನ ಕೇಪುಳಲ್ಲಿರುವ ಐಕಾನಿಕ್ ಟೈಲ್ ಗ್ಯಾಲರಿ ಬಂದಿದ್ದೀನಿ. ಸೊ ಆ ಗ್ಯಾಲರಿ ಒಳಗಡೆ ಏನಿದೆ ನೋಡ್ಕೊಂಡು. ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರುವ 15 mm ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯ 6x4 ಸೈಜ್ ಟೈಲ್ಸ್. ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ 4x2 ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್, ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ. 4x2 ಗ್ಲೋಸಿ ಫಿನಿಶ್, ವೆರೈಟಿ ಡಿಸೈನ್ಸ್ ಇದೆ, ವೆರೈಟಿ ಕಲರ್ಸ್ ಇದೆ. ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ. ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು 6x4 ಡಿಜಿಟಲ್ ಟೈಲ್ಸ್. ನಾವಿವಾಗ ಒಂದು ಟೈಲ್ ತೊಗೊಂಡ್ರೆ ಸಾಲದು, ಆ ಟೈಲ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ. ಸೊ ಈ ಥರ ನಮ್ಮ ಮನೇನ ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು. ಇದೆಲ್ಲ ಕಿಚನ್ ಟಾಪಿಗೆ, ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್, ಈ ಥರ ಏರಿಯಾಗಳಿಗೆ ಗ್ರಾನೈಟಿಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವ ಮೆಟೀರಿಯಲ್ಸ್. ಇದೆಲ್ಲ ನಾರ್ಮಲ್ ಕಮೋಡ್ಸಿಗಿಂತನೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್. ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ. ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್, ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್, ಸೊ ಅರೌಂಡ್ 200 ಕಿಲೋಮೀಟರ್ಸ್ ತನಕನೂ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ. ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕಿಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ. ಐಕಾನಿಕ್ ಟೈಲ್ ಗ್ಯಾಲರಿ, ಉಪ್ಪಿನಂಗಡಿ ರೋಡ್, ಕೇಪುಳು, ಪುತ್ತೂರು, ದಕ್ಷಿಣ ಕನ್ನಡ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯಕರೆ.